ಈ ಸೋಮಾವತಿ ವ್ರತವನ್ನು ಯಾರ್ಯಾರೆಲ್ಲ ಕೂಡ ಆಚರಿಸ್ತಾರೋ ಪುತ್ರ ಸಂತಾನ, ಬೇಗ ಕಂಕಣ ಬಲ ಅಂದರೆ ಬೇಗ ಮದುವೆ ಆಗೋದು, ಧನಲಾಭ, ಈ ಸಾಲಗಳು ಅಂದರೆ ಋಣಬಾಧೆ ಅಂತ ಹೇಳ್ತೀವಿ, ಅವರವರ ಒಂದು ಕಷ್ಟಗಳನ್ನ ಇಷ್ಟಾರ್ಥಗಳನ್ನೆಲ್ಲ ಕೂಡ ಸಿದ್ಧಿ ಮಾಡ್ಕೋಬೇಕಾಗಿ ನಮಸ್ತೆ ವೀಕ್ಷಕರೇ, ವಿಶ್ವಪ್ರಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇನ್ನೊಂದು ಹೊಸ ಸಂಚಿಕೆಯೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಏನಪ್ಪ ವಿಷಯ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಇದೇ ತಿಂಗಳು 30ನೇ ತಾರೀಕು ಒಂದು ವಿಶೇಷವಾದಂಥ ಒಂದು ದಿನ ಇದೆ. ಏನು ಆ ದಿನದ ವಿಶೇಷತೆ? ಆ ದಿನದಲ್ಲಿ ನಾವು ಏನೆಲ್ಲ ಒಂದು ಪುಣ್ಯ ಕೆಲಸಗಳನ್ನು ಮಾಡಿದ್ರೆ ನಾವು ಪುಣ್ಯ ಪ್ರಾಪ್ತಿಯಾಗುತ್ತೆ. ಈ ಎಲ್ಲ ವಿಷಯಗಳನ್ನು ನಮ್ಮ ಜೊತೆ ಮಾತನಾಡಲು ಸುಂದರ್ ಕೃಷ್ಣ ಭಟ್ಟರ್ ನಮ್ಮ ಜೊತೆ ಇದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಅರ್ಚಕರೇ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಆಚಾರ್ಯರೇ. ಈ ದಿನದ ವಿಶೇಷತೆಯನ್ನು ಈ ತಿಂಗಳು ಬರುವಂಥ ಒಂದು 30ನೇ ತಾರೀಕು ಏನಿದೆ, ಆ ದಿನದ ವಿಶೇಷತೆಯನ್ನು ನಮ್ಮ ವೀಕ್ಷಕರಿಗೆ ತಾವು ತಿಳಿಸ್ಕೊಡ್ಬೇಕು. ಖಂಡಿತ. ನಮಸ್ಕಾರ. ವಂದೇ ಲಕ್ಷ್ಮೀಪತಿಂ ದೇವಂ ಶಂಖಚಕ್ರಗದಾಧರಂ ವಿದ್ಯಾಮೂರ್ತಿಂ ಹಯಗ್ರೀವಂ ಶಬ್ದಾರ್ಥಜ್ಞಾನಲಬ್ಧಯೇ ಆಪದಾಪಮಹತ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ನಮಸ್ಕಾರ. ಇವತ್ತಿನ ದಿನ 30ನೇ ತಾರೀಕು ಅಮಾವಾಸ್ಯೆ, ಸೋಮವಾರ, ಸೋಮಾವತಿ ಅಮಾವಾಸ್ಯೆ ಎಂಬುದಾಗಿ ಹೇಳ್ತಾರೆ. ಈ ಸೋಮಾವತಿ ಅಮಾವಾಸ್ಯೆಯ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಸೋಮಾವತಿ ವ್ರತ ಅನ್ನೋದು ಇದೆ. ಈ ಸೋಮಾವತಿ ವ್ರತವನ್ನು ಯಾರ್ಯಾರೆಲ್ಲ ಕೂಡ ಆಚರಿಸ್ತಾರೋ ಅವರಿಗೆ ಪುತ್ರ ಸಂತಾನ, ತದನಂತರ ಬೇಗ ಕಂಕಣ ಬಲ ಅಂದರೆ ಬೇಗ ಮದುವೆ ಆಗೋದು, ಈ ಕುಜದೋಷ ಇತ್ಯಾದಿಗಳೆಲ್ಲ ಕೂಡ ಇದ್ದು ಮದುವೆ ತುಂಬ ಆಲಸ್ಯವಾಗ್ತಾ ಇರೋ ಕಾರಣಕ್ಕೆ, ತದನಂತರ ಪುತ್ರ ಸಂತಾನ, ಧನಲಾಭ, ಈ ಸಾಲಗಳು ಅಂದರೆ ಋಣಬಾಧೆ ಅಂತ ಹೇಳ್ತೀವಿ. ಒಬ್ಬರ ಹತ್ರ ನೀವು ಸಾಲ ತಗೊಂಡಿರೋದಾಗಲಿ, ಒಬ್ಬರ ಹತ್ರ ನೀವು ಸಾಲ ಕೊಟ್ಟಿರೋದಾಗಲಿ, ಅದೆಲ್ಲ ಕೂಡ ಬರ್ದೇ ಇದ್ದರೆ ಈ ಸೋಮಾವತಿ ವ್ರತವನ್ನು ಆಚರಿಸಿದ್ರೆ ಈ ಸೋಮಾವತಿ ವ್ರತ ಫಲ ಬಂದು ಇದೆಲ್ಲ ಕೂಡ ನಿವೃತ್ತಿ ಆಗತ್ತೆ, ಇದೆಲ್ಲ ಕೂಡ ಸರ್ವಾಭೀಷ್ಟ ಸಿದ್ಧಿ ಆಗತ್ತೆ ಎಂಬುದಾಗಿ ಈ ಸೋಮಾವತಿ ವ್ರತವನ್ನು ಆಚರಿಸ್ತಾರೆ. ಅವತ್ತಿನ ದಿನ ಪ್ರಾತಃ ಕಾಲದಲ್ಲಿ ಸ್ನಾನ ಸಂಧ್ಯಾ ವಂದನೆಗಳು, ಅವರವರ ಒಂದು ಮನೆಯ ಒಂದು ಅನುಷ್ಠಾನಗಳು, ಮನೆಯಲ್ಲಿ ಇರೋ ಪದ್ಧತಿಗಳೆಲ್ಲ ಕೂಡ ಮುಗಿಸ್ಕೊಂಡು ಮಹಾಗಣಪತಿ ಪೂಜೆ, ಆದಿತ್ಯಾದಿ ನವಗ್ರಹ ದೇವತಾ ಪೂಜೆ, ಪ್ರಧಾನವಾಗಿ ಈ ಒಂದು ವ್ರತಕ್ಕೆ ತ್ರಿಮೂರ್ತಿ ದೇವತ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಪ್ರಧಾನ ದೇವತೆಗಳು, ಈ ಪ್ರಧಾನ ದೇವತೆಗಳ ಆರಾಧನೆಯಿಂದ ಆ ವ್ರತವನ್ನು ಆಚರಿಸ್ತಾರೆ. ಈ ಅಮಾವಾಸ್ಯೆಯ ದಿನ ನಾವು ಸಾಮಾನ್ಯವಾಗಿ ಪಿತೃತರ್ಪಣಾದಿಗಳು ಮಾಡ್ತೀವಿ ಅಂತ ಹೇಳಿ ಪಿತೃತರ್ಪಣಾದಿಗಳು ಮಾಡ್ತಾರೆ. ಈ ಪಿತೃತರ್ಪಣಾದಿಗಳ ಜೊತೆಯಲ್ಲಿ ಪಿತೃತರ್ಪಣ ಯಾರ್ಯಾರೆಲ್ಲ ಕೂಡ ಮಾಡ್ತಾರೋ ಅವರ ಮನೆಯಲ್ಲಿ ಮಾಡೋ ಹಾಗಿಲ್ಲ ಈ ವ್ರತ. ಪಿತೃತರ್ಪಣಾದಿಗಳು ಮಾಡದೇ ಇರೋ ಒಂದು ಮನೆಯಲ್ಲಿ ಮಾಡಬಹುದು. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ, ಈ ಅಮಾವಾಸ್ಯೆಯ ದಿನ ಪರಿಪೂರ್ಣವಾಗಿ ಪಿತೃಗಳಿಗೆ ತುಂಬ ಪ್ರಾಮುಖ್ಯತೆ ನಾವು ಕೊಡೋದು. ಪಿತೃಸ್ಥಾನದಲ್ಲಿ ಯಾವ ದೇವರು ಕೂಡ ನಾವು ಆರಾಧನೆ ಮಾಡಬಾರ್ದು ಅಂತ ಹೇಳ್ತಾರಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ, ಈ ಒಂದು ಪಿತೃಸ್ಥಾನ ಅನ್ನೋದು ದೇವರಕ್ಕಿಂತ ಒಂದು ಹೆಜ್ಜೆ ಜಾಸ್ತಿ. ದೇವರೇ ಸರ್ವಸ್ವ ಹೌದು, ಆದರೆ ಆ ದೇವರು ಪ್ರತಿನಿತ್ಯ ನಮ್ಮ ಜೊತೆಯಲ್ಲಿರಲ್ಲ. ಪ್ರತಿನಿತ್ಯ ನಮ್ಮ ಒಂದು ಕಷ್ಟ ಸುಖ ನೋಡೋಕ್ಕಾಗಲ್ಲ. ದೇವರ ಒಬ್ಬರೇ ಎಲ್ಲ ಕಡೆನೂ ಇರಬೇಕು. ಅವರ ಮಕ್ಕಳೇ ನಾವೆಲ್ಲ ಕೂಡ. ಆ ಮಕ್ಕಳ ಜೊತೆಯಲ್ಲೆಲ್ಲ ಕೂಡ ದೇವರ ಇರಬೇಕು ಅಂದರೆ ಆಗೋದಿಲ್ಲ. ಅದಕ್ಕೆ ತಂದೆ ತಾಯಿಯನ್ನು ಸೃಷ್ಟಿ ಮಾಡಿದ್ದಾನೆ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಎಂಬುದಾಗಿ ಹೇಳ್ತೇವೆ. ಈ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ, ಈ 3 ಜನ ಕೂಡ ನಮಗೆ ದೇವರಕ್ಕಿಂತ ಮುಂಚಿತವಾಗಿ ಅಂದರೆ ದೇವರಕ್ಕಿಂತ ಮೊದಲನೇ ಸ್ಥಾನ ಇವರಿಗೆ. ಆ ಕಾರಣಕ್ಕೆ ವ್ರತಾದಿಗಳಾಗಲಿ ಯಾವುದೇ ಕೆಲಸ ಕಾರ್ಯ ನಾವು ಮಾಡಬೇಕಾದ್ರೆ ಮೊದಲನೇದಾಗಿ ನಾವು ಪಿತೃ ಅಂದರೆ ತಂದೆ ತಾಯಿಯ ಆಶೀರ್ವಾದವನ್ನು ತಗೊಂಡು ತದನಂತರ ನಾವು ಯಾವುದೇ ವ್ರತ ಕೂಡ ಆಚರಣೆ ಮಾಡ್ತೇವೆ. ಆ ಒಂದು ಕಾರಣಕ್ಕೆ ಈ
ಪಿತೃಸ್ಥಾನ ಅನ್ನೋದು ಅಂದರೆ ಯಾರ ತಂದೆ ತಾಯಿ ಇಲ್ಲದೆ ಇದ್ದರೆ ಅವರು ತರ್ಪಣಾದಿಗಳನ್ನ ಮಾಡ್ತಾರೆ ಅಮಾವಾಸ್ಯೆ ದಿವಸ. ಆ ತರ್ಪಣಾದಿಗಳು ಮಾಡೋ ಸಮಯದಲ್ಲಿ, ಆ ತರ್ಪಣಾದಿಗಳು ಮಾಡೋ ದಿವಸದಲ್ಲಿ ದೇವರ ಕಾರ್ಯ ನಿಷಿದ್ಧ ಅಂತ ಹೇಳ್ತೀವಿ. ಇದಕ್ಕೆ ಪಿತೃ ತರ್ಪಣಾದಿಗಳು ಮಾಡೋ ಒಂದು ಮನೆಯಲ್ಲಿ ಈ ವ್ರತಗಳನ್ನು ಆಚರಣೆ ಮಾಡೋಂಗಿಲ್ಲ. ಈ ತರ್ಪಣದ ಬಗ್ಗೆ ನೀವು ತಿಳಿಸಿದ್ರಿ. ಇವಾಗ ಅವತ್ತಿನ ದಿನ ತರ್ಪಣ ಬಿಡೋರು ಮಾಡಬಾರ್ದ ಈ ಸೋಮಾವತಿ ವ್ರತವನ್ನು? ಹಾಗೆ ಇದು ಯಾವ ರೀತಿ ಅಂತ ನಮಗೆ ಕ್ಲುಪ್ತವಾಗಿ ತಿಳಿಸ್ಬೇಕು. ಖಂಡಿತ. ಇದು ತರ್ಪಣಾದಿಗಳು ಅಂತ ಹೇಳಿದ್ರೆ ತಂದೆ ತಾಯಿ ಇರೋರು, ತಂದೆ ತಾಯಿ ಇಲ್ಲದೆ ಇರೋರು ಎಲ್ಲರೂ ಕೂಡ ಮಾಡಬಹುದು. ಅವತ್ತಿನ ದಿನ ಅಂದರೆ ಸೋಮಾವತಿ ಅಮಾವಾಸ್ಯೆ ದಿವಸ ಅಂದರೆ 30ನೇ ತಾರೀಕು ಸೋಮವಾರ, ಅವತ್ತಿನ ದಿನ ಗೃಹದಲ್ಲಿ ನಿಮ್ಮ ಮನೆಯಲ್ಲಿ ತರ್ಪಣಾದಿಗಳು ಮಾಡೋರು ಇದ್ದರೆ, ಅಂದರೆ ತರ್ಪಣಾದಿಗಳು ಮಾಡೋರಿದ್ದರೆ ಅವರು ಆ ಮನೆಯಲ್ಲಿ ಮಾಡೋ ಹಾಗಿಲ್ಲ. ಇವಾಗ ನಾವು ಮಹಾಲಯ ಅಮಾವಾಸ್ಯೆಗೆ ತರ್ಪಣ ಬಿಡ್ತೀವಿ, ನಾವು ಮಾಡಬಹುದಾ ಅಂತ ಹೇಳಿದ್ರೆ ಖಚಿತವಾಗಿ ಮಾಡ್ಬೋದು, 100% ಮಾಡ್ಬೋದು. ವರ್ಷಕ್ಕೆ ಒಮ್ಮೆ ತರ್ಪಣಾದಿಗಳು ಮಾಡ್ತಾ ಇರೋರಾಗಲಿ ಅವರೆಲ್ಲ ಕೂಡ ಮಾಡಬಹುದು. ಅವತ್ತಿನ ದಿನ ಅವರ ಮನೆಯಲ್ಲಿ ತರ್ಪಣಾದಿಗಳು, ಪಿತೃತರ್ಪಣಾದಿಗಳು ಮಾಡೋರು ಅವರು ಬಿಡಬಾರದು ಅಂತ ಹೇಳಿದ್ದು ಒಂದು. ತದನಂತರ ಶಾಸ್ತ್ರಗಳು ಹೇಳುತ್ತೆ ಅಮಾವಾಸ್ಯೆ ದಿವಸ, ಯಾತಕ್ಕೆ ಇದು ಅಮಾವಾಸ್ಯೆ ದಿವಸನೇ ಈ ವ್ರತ ಬಂದಿದೆ ಅಂತ ಹೇಳಿದ್ರೆ ಇದು ಸೋಮಾವತಿ ಅಮಾವಾಸ್ಯೆ ಅಂತಾನೆ ವ್ರತ. ನಾವು ಎಲ್ಲ ಕೂಡ ಅಮಾವಾಸ್ಯೆ ಕೆಟ್ಟದು ಅಂತ ನಾವು ಹೇಳ್ತೀವಿ. ಎಲ್ಲರೂ ಕೂಡ ಜನ ಅಂದರೆ ನಾವು ಅಂದರೆ ನಾವಂತಲ್ಲ, ಜನ ಹೇಳೋ ಒಂದು ಜನದ ಒಂದು ಭಾವನೆಯಲ್ಲಿ ಅಮಾವಾಸ್ಯೆ ಅಂದರೆ ಕೆಟ್ಟ ಕೆಲಸ ಮಾಡೋ ಒಂದು ದಿನ, ಅಂದರೆ ಮಾಟ ಮಂತ್ರ ಇತ್ಯಾದಿಗಳೆಲ್ಲ ಕೂಡ ಮಾಡೋದು ಆ ಒಂದು ದಿವಸ. ಅದಕ್ಕೆ ನಾವು ಯಾವ ಶುಭ ಕಾರ್ಯಗಳು ಕೂಡ ಮಾಡೋಕ್ಕಾಗಿಲ್ಲ ಅಂತ ಕೇಳ್ತಾರೆ. ಅದು ಸುಳ್ಳು. ಅಮಾವಾಸ್ಯೆ ಅನ್ನೋದು ತುಂಬ ಅದ್ಭುತವಾದಂಥ ಒಂದು ಸಮಯ. ಈ ಅಮಾವಾಸ್ಯೆ ನಾವು ಏನು ಮನಸ್ಸಲ್ಲಿ ಅಂದರೆ ಮನೆಯಲ್ಲಿ ದುಃಖಗಳು ಏನಿದೆಯೋ ದುಃಖಗಳನ್ನ ನಿವಾರಣೆ ಮಾಡೋ ಆ ಒಂದು ದಿನ. ಈಗ ಮನಸ್ಸಲ್ಲಿ ಇವಾಗ ನೋಡಿ ಮನೆಯಲ್ಲಿ ಸುಖ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಆ ಸಮಯದಲ್ಲಿ ಒಂದು ಚಿಕ್ಕ ಪರಿಹಾರ ಏನು ಅಂತ ಹೇಳಿದ್ರೆ ಈ ದೀಪ, ಬಿಳಿ ಸಾಸುವೆ ಇರುತ್ತಲ್ಲ, ಆ ಬಿಳಿ ಸಾಸುವೆ ಒಂದು ದೀಪದಲ್ಲಿ ಬಿಳಿ ಸಾಸುವೆ ಎಣ್ಣೆ ಹಾಕೋಬೇಕು. ಬಿಳಿ ಸಾಸುವೆ ಎಣ್ಣೆ, ಈ ವೈಟ್ ಮಸ್ಟರ್ಡ್ ಸೀಡ್ಸ್ ಆಯಿಲ್ ಅಂತ ಹೇಳ್ತಾರೆ. ಇದಕ್ಕೆ ಆ ದೀಪದಲ್ಲಿ ಆ ಎಣ್ಣೆಯನ್ನು ಹಾಕಿ 3 ಬತ್ತಿ ಇಡಬೇಕು. ನಾವು ಸಾಮಾನ್ಯವಾಗಿ 1 ಬತ್ತಿ ಇಡ್ತಾರೆ, ಕೆಲವೊಬ್ಬರು 2 ಬತ್ತಿ ಇಡ್ತಾರೆ. ಹಾಗಿಲ್ಲ, ಯಾವುದೇ ದೀಪ ನಾವು ಪ್ರಜ್ವಲಿಸಿದ್ರೂ ಕೂಡ 3 ಬತ್ತಿ ಹಾಕಬೇಕು. ಈ 3 ಬತ್ತಿ ಧರ್ಮಾರ್ಥ ಕಾಮ್ಯ ಮೋಕ್ಷಗಳು ಎಂಬುದಾಗಿ. ತದನಂತರ ಈ ತ್ರಿಗುಣಗಳು ಅಂತ ಕೂಡ ಹೇಳ್ತಾರೆ. ಈ ತ್ರಿಗುಣಾತ್ಮಕವಾಗಿ ಆ ಬತ್ತಿಯನ್ನು ಹಾಕಿ ಆ ದೀಪವನ್ನು ಹಚ್ಚಿ ಮನೆ ಎಷ್ಟು ನಾವು ಮನೆಯಲ್ಲಿ ಎಷ್ಟು ಜಾಗ ಇದೆಯೋ ಆ ಜಾಗಕ್ಕೆಲ್ಲ ಅಂದರೆ ಎಲ್ಲ ಮೂಲೆಗಳಿಗೂ ತೋರಿಸ್ಬೇಕು. ಈ ತೋರಿಸ್ಬಿಟ್ಟು ಆ ಒಂದು ದೇವರ ಮನೆಯಲ್ಲಿ ಇಟ್ಕೊಂಡು ಆ ಅಮಾವಾಸ್ಯೆ ದಿವಸ ಇದೆಲ್ಲ ಕೂಡ ಇಟ್ಟು ತದನಂತರ ಮಾರನೇ ದಿವಸ ಆ ಭಸ್ಮವನ್ನು ಸಿಗತ್ತೆ. ಅಂದರೆ ಆ ದೀಪಕ್ಕೆ ಕಪ್ಪುದಾಗಿ ಸೃಷ್ಟಿಯಾಗತ್ತೆ. ಆ ಕಪ್ಪುದಾಗಿ ಸೃಷ್ಟಿಯಾಗಿರೋದನ್ನ ಹಣೆಗೆ ಹಚ್ಕೊಳ್ಳೋದು ಈ ಒಂದು ಅಮಾವಾಸ್ಯೆ ದಿವಸ. ಅಂದರೆ ಸಾಮಾನ್ಯವಾಗಿ ಅಮಾವಾಸ್ಯೆಯಲ್ಲಿ ನಾನು ಹಾಗೆ ಹೇಳಿದ್ನಲ್ಲ, ಈ ದುಷ್ಟಶಕ್ತಿಗಳಾಗಲಿ ಅಂದರೆ ಮನಸ್ಸಲ್ಲಿ ಮನೋವೇದನೆ ಆಗಲಿ ಇದೆಲ್ಲ ಕೂಡ ನಿವಾರಣೆ ಮಾಡಿಕೊಳ್ಳೋ ಒಂದು ಸಮಯ. ಇದು ಕೆಟ್ಟ ಸಮಯ ಅಂತ ಏನೂ ಇಲ್ಲ. ತದನಂತರ ಪಿತೃತರ್ಪಣಾದಿಗಳು, ಆ ಒಂದು ದಿವಸ ಪಿತೃತರ್ಪಣಾದಿಗಳು ಮಾಡ್ತಾರೆ ಅವರವರ ಒಂದು ಪದ್ಧತಿಯಿಂದ. ಕೆಲವೊಬ್ಬರಿಗೆ ಪಿತೃತರ್ಪಣಾದಿಗಳು ಇರುತ್ತೆ, ಕೆಲವೊಬ್ಬರಿಗೆ ಪಿತೃತರ್ಪಣಾದಿಗಳು ಇರಲ್ಲ. ವರ್ಷಕ್ಕೆ ಒಮ್ಮೆ ಅವರು ತರ್ಪಣಾದಿಗಳನ್ನ ಮಹಾಲಯ ಅಮಾವಾಸ್ಯೆ ದಿವಸ ಮಾಡೋ ಒಂದು ಪದ್ಧತಿ ಉಂಟು, ಅದು ಕೂಡ ಉಂಟು. ಈ ಅಮಾವಾಸ್ಯೆ ಅನ್ನೋದು ತುಂಬ ಶ್ರೇಯಸ್ಕರನೇ, ಅವು ಕೆಟ್ಟದಾಗಿ ದಯವಿಟ್ಟು ಯಾರು ಭಾವಿಸಬೇಡಿ. ಈ ಅಮಾವಾಸ್ಯೆ ದಿವಸ ಭಗವಂತನ 3 ದೇವತೆಗಳಿಗೂ ಶಕ್ತಿ ಅಧಿಕವಾಗಿ ಇರುತ್ತೆ. ಆ ಒಂದು ಕಾರಣಕ್ಕೆ ಅಮಾವಾಸ್ಯೆಯಲ್ಲಿ ಅಮಾವಾಸ್ಯೆ ಪೂಜೆ ಅಂತ ಕೂಡ ಹೇಳ್ತಾರೆ. ಈ ದೋಷ ಅಂದರೆ ಶಾಂತಿಗಳು, ಅಂದರೆ ನವಗ್ರಹ ಶಾಂತಿ, ಮೃತ್ಯುಂಜಯ ಶಾಂತಿ, ಇದೆಲ್ಲ ಕೂಡ ಅಮಾವಾಸ್ಯೆ ದಿವಸ ಮಾಡಿಕೊಳ್ಳೋದು ಪದ್ಧತಿ ಬಂದಿದೆ.
ಯಾತಕ್ಕೆ ಅಂತ ಹೇಳಿದ್ರೆ ಈ 33 ದೇವತೆಗಳನ್ನ ಕೂಡ ಅವರ ಒಂದು ಶಕ್ತಿ ಉತ್ಕೃಷ್ಟವಾಗಿ ಇರುತ್ತೆ. ಆ ಒಂದು ಶಕ್ತಿ ಉತ್ಕೃಷ್ಟವಾಗಿ ಇರೋ ಕಾರಣಕ್ಕೆ ಅವತ್ತಿನ ದಿವಸ ಅಂದರೆ ಅಮಾವಾಸ್ಯೆಯ ದಿವಸ ನಾವು ಈ ಪರಿಹಾರಗಳೆಲ್ಲ ಕೂಡ ಮಾಡೋದು ಪದ್ಧತಿ ಬಂದಿದೆ. ಅದಾದ ಮೇಲೆ ಈ ಒಂದು ವ್ರತ ಅಂದರೆ ಸೋಮಾವತಿ ವ್ರತ ನಮ್ಮ ಕೈಯಲ್ಲಿ ಆಗಲ್ಲ ಸ್ವಾಮಿ, ನನ್ನ ಒಂದು ಈ ವ್ರತಾದಿ ಅನುಷ್ಠಾನಗಳು, ವ್ರತ ಕಲ್ಪನೆ, ವ್ರತ ಮಾಡೋರು ಸಿಕ್ಕಿಲ್ಲ, ವ್ರತ ಮಾಡೋದಕ್ಕೆ ಈ ನಮಗೆ ಶಕ್ತಿ ಇಲ್ಲ ಅನ್ನೋರು ಏನೂ ಇಲ್ಲ, ಬೆಳಗ್ಗೆ ಎದ್ದು ಅನುಷ್ಠಾನಗಳೆಲ್ಲ ಮುಗಿಸ್ಕೊಂಡು ಆವತ್ತಿನ ದಿನ ಒಂದು ತಟ್ಟೆಯಲ್ಲಿ ಅಕ್ಕಿ, ತದನಂತರ ಬೇಳೆ, ತದನಂತರ ಬಿಳಿ ಸಾಸುವೆ, ವಿಳೆದೆಲೆ ಅಡಿಕೆ, ತದನಂತರ ತೆಂಗಿನಕಾಯಿ, ಒಂದು ಯಥಾಶಕ್ತಿ ದಕ್ಷಿಣೆ, ಇಷ್ಟು ಇಟ್ಟುಕೊಂಡು ಒಂದು ಯಾವುದಾದ್ರೂ ಒಂದು ಆಲಯದಲ್ಲಾಗಲಿ ಸರಿ, ಆ ಗೃಹದಲ್ಲಾದರೂ ಕೂಡ ಯಾರಾದರೂ ಹೇಗಾದರೂ ಪರವಾಗಿಲ್ಲ, ಒಬ್ಬರನ್ನ ಕರೆದು ಅವರಿಗೆ ಭೋಜನ ಇತ್ಯಾದಿಗಳು ಮಾಡಂಗಿದ್ರೆ ಅವ್ರನ್ನ ಮಾಡಿಸಿ ತದನಂತರ ಈ ದಾನಾದಿಗಳು ಕೊಟ್ಟರೆ ಈ ಸೋಮಾವತಿ ವ್ರತ ಫಲ ಅನ್ನೋದು ಸಿಗುತ್ತೆ. ಈ ಒಂದು ಸೋಮಾವತಿ ವ್ರತದ ಒಂದು ವಿಶೇಷ ಇವತ್ತಿನ ದಿನ ನಾವು ತಿಳ್ಕೊಂಡಿದ್ದೇವೆ. ಬಹಳ ಒಂದು ಚೆನ್ನಾಗಿ, ಒಂದು ಸುಲಭವಾಗಿ ಎಲ್ಲರೂ ಜನಸಾಮಾನ್ಯರು ಎಲ್ಲರೂ ಮಾಡಿಕೊಳ್ಳುವಂಥ ಈ ಒಂದು ಅದ್ಭುತವಾದ ವ್ರತವನ್ನು ನೀವು ಬಹಳ ಚೆನ್ನಾಗಿ ವಿವರಣೆ ನೀಡಿದ್ದೀರಾ. ಈ ವ್ರತದ ನಿಯಮವನ್ನು ನೀವು ಕ್ರಮವಾಗಿ ಅಂದರೆ ನಮ್ಮ ವೀಕ್ಷಕರಿಗೆ ಇನ್ನೂ ಸುಲಭವಾಗಿ ಅರ್ಥವಾಗೋ ರೀತಿಯಲ್ಲಿ ಮೊದಲನೇದಾಗಿ ಹೇಗೆ ಮಾಡಬೇಕು, ಎರಡನೇದಾಗಿ ಹಾಗೂ ಕೊನೆಯಾಗಿ ಈ ಕ್ರಮವಾಗಿ ತಿಳಿಸಿದರೆ ಒಳ್ಳೆಯದು ಅಂತ ನನ್ನ ಭಾವನೆ. ಎರಡನೇದು ಸಂಕ್ಷಿಪ್ತವಾಗಿ ಎಲ್ಲರೂ ಮಾಡೋ ಹಾಗೆ ಎಲ್ಲರೂ ಕೂಡ ಈ ಒಂದು ಅಂದರೆ ಈ ಒಂದು ಫಲವನ್ನು ತಗೊಳ್ಳೋ ಹಾಗೆ, ಈ ಒಂದು ವ್ರತದ ಕೈಂಕರ್ಯ ಮಾಡೋ ಹಾಗೆ ಕೊಡಿ ಅಂತ ಹೇಳಿದ್ರಿ. ಅದನ್ನು ಹೇಳ್ತೀನಿ. ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಎದ್ದು ಸ್ನಾನ ಸಂಧ್ಯಾ ವಂದನಾದಿಗಳೆಲ್ಲ ಕೂಡ ಮಾಡಿ ಮೊಟ್ಟ ಮೊದಲನೇದಾಗಿ ಗಣಪತಿ ಪೂಜೆ, ಗಣಪತಿ ಒಂದು ಪ್ರಾರ್ಥನೆ, ಗಣಪತಿ ಪೂಜೆ, ಪುಣ್ಯಾಹ ವಾಚನ, ಶುದ್ಧಿ ಪುಣ್ಯಾಹ ವಾಚನ, ತದನಂತರ ಆದಿತ್ಯಾದಿ ನವಗ್ರಹ ದೇವತಾ ಪೂಜೆ, ಆದಿತ್ಯಾದಿ ನವಗ್ರಹ ದೇವತಾ ಪೂಜೆ ಆದ ನಂತರ ಪರಿವಾರ ದೇವತಾ ಪೂಜೆ ಆದ ನಂತರ ಪ್ರಧಾನ ದೇವತೆವಾಗಿ ತ್ರಿಮೂರ್ತಿ ದೇವತೆಗಳು ಬ್ರಹ್ಮ ವಿಷ್ಣು ಮಹೇಶ್ವರ, ಈ 3 ದೇವತೆಗಳನ್ನ ಆವಾಹನೆ ಮಾಡಿ ಷೋಡಶೋಪಚಾರ, ಯಥಾಶಕ್ತಿ ಷೋಡಶೋಪಚಾರವನ್ನು ಮಾಡಿ ಆ ಒಂದು ವ್ರತ ಸೋಮಾವತಿ ವ್ರತ ಕಥೆ ಅಂತ ಇರುತ್ತೆ. ಆ ಸೋಮಾವತಿ ವ್ರತ ಕಥೆಯನ್ನು ನಾವು ಯಾವ ರೀತಿ ಸತ್ಯನಾರಾಯಣ ಸ್ವಾಮಿ ಒಂದು ಕತೆ ಅಂತ ನಾವು ಕೇಳ್ತೇವೋ ಅದೇ ರೀತಿಯಾಗಿ ಭಗವಂತನಿಗೆ ಷೋಡಶೋಪಚಾರ ಪೂಜೆಯನ್ನು ಮಾಡಿ ಮಹಾಮಂಗಳಾರತಿ ಮಾಡೋ ಮೊದಲು ಈ ಸೋಮಾವತಿ ವ್ರತದ ಒಂದು ಕಥೆಯನ್ನು ಕೇಳ್ಕೋಬೇಕು. ಅಂದರೆ ಆ ಒಂದು ಕಥಾಶ್ರವಣ ಆದ ಮೇಲೆ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ, ತದನಂತರ ದಾನ. ನಾನು ಆವಾಗಲೇ ಹೇಳ್ದಂಗೆ ದಾನ ಅಕ್ಕಿ ಮತ್ತು ಬೇಳೆ, ವಿಳೆದೆಲೆ, ಅಡಿಕೆ, ತೆಂಗಿನಕಾಯಿ, ಯಥಾಶಕ್ತಿ ದಕ್ಷಿಣ, ಬಿಳಿ ಸಾಸುವೆ, ಇಷ್ಟನ್ನು ದಾನ ಕೊಡಬೇಕು. ದಾನ ಕೊಟ್ಟು ಫಲದಾಂಬೂಲ ದಕ್ಷಿಣಾದಿಗಳೆಲ್ಲ ಕೊಟ್ಟು ನಮಸ್ಕಾರವನ್ನು ಮಾಡೋದು ಈ ವ್ರತದ ಒಂದು ಪದ್ಧತಿ. ಇದು ಸಂಕ್ಷಿಪ್ತವಾಗಿ ಹೇಳೋದು ಈ ವ್ರತವನ್ನು ಎಲ್ಲರೂ ಕೂಡ ಆಚರಣೆ ಮಾಡಬೇಕು ಅನ್ನೋ ಅಪೇಕ್ಷೆ ಇರೋರೆಲ್ಲ ಕೂಡ ಮಾಡ್ಬೋದು. ಇವರೆಲ್ಲ ಕೂಡ ನಮಗೆ ಎಲ್ಲರೂ ಕೂಡ ಅಪೇಕ್ಷೆ ಇರುತ್ತೆ, ಸ್ವಾಮಿ ನನಗೆ ವ್ರತಗಳನ್ನ ಮಾಡಬೇಕು ಅಂತ ಅಪೇಕ್ಷೆ ಇದೆ. ಅವರಿಗೆಲ್ಲ ಕೂಡ ಇದೆಲ್ಲ ಸಂಕ್ಷಿಪ್ತವಾಗಿ ಈ ವ್ರತದ ಒಂದು ಪದ್ಧತಿಯನ್ನು ನಾನು ಹೇಳಿದ್ದೇನೆ. ಎಲ್ಲರೂ ಕೂಡ ಈ ಸೋಮಾವತಿಯ ಅಮಾವಾಸ್ಯೆ ವ್ರತವನ್ನು ಆಚರಿಸಿ ಅವರವರ ಒಂದು ಕಷ್ಟಗಳನ್ನ, ಇಷ್ಟಾರ್ಥಗಳನ್ನೆಲ್ಲ ಕೂಡ ಸಿದ್ಧಿ ಮಾಡ್ಕೋಬೇಕಾಗಿ ನಾವು ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ಕೊತೀವಿ. ಶ್ರಿಯಃ ಕಾಂತಾಯ ಕಲ್ಯಾಣ ನಿಧಯೇರ್ತಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ.